ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ಅಮೋಘ ಪ್ರೀತಿ. ಪ್ರೀತು, ನನ್ನ ಪ್ರೀತಿ ಮಾಡ್ತೀಯಾ ಅಲ್ವಾ? ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ. ಗಾಬರಿಯಿಂದ ಎಚ್ಚೆತ್ತ ಪ್ರೀತಮ್. ನನಗೆ ಯಾಕೆ ಈಗ ಕನಸು ಬೀಳ್ತಾ ಇದೆ? ಇದೇನು ಮೊದಲಲ್ಲ ಹೀಗಾಗ್ತಾ ಇರೋದು? ಏನಿದರ ಅರ್ಥ? ಮುಖ ಮಾತ್ರ ಸರಿಯಾಗಿ ಕಾಣಿಸ್ತಾ ಇಲ್ಲ. ಸ್ವಲ್ಪ ಸಮಯ ಹಾಗೆ ಹಾಸಿಗೆ ಮೇಲೆ ಒರಳಾಡಿದ್ದ ಪ್ರೀತಮ್ ನಿದ್ದೆ ಜಾರಿದ್ದ. ಪ್ರೀತಮ್ ಕಥಾನಾಯಕ. ನೋಡಲು ತುಂಬ ಸುಂದರವಾಗಿದ್ದ. ಆಕರ್ಷಕ ಮೈಕಟ್ಟು, ಗುಂಡು ಮುಖ, ಕೆನೆಯ ಬಣ್ಣ, ನೀಲಾ ದೇಹಕ್ಕೆ ಕಿರೀಟದಂತೆ ಅವನ ಕಣ್ಣುಗಳು. ಒಮ್ಮೆ ನೋಡಿದರೆ ಮತ್ತೆ ನೋಡಬೇಕು ಎನ್ನುವ ಮಟ್ಟಿಗೆ ಸುಂದರ ನಮ್ಮ ಹುಡುಗ. ಅಷ್ಟೇ ಸಹನಾಮೂರ್ತಿ. ಯಾರೊಬ್ಬರಿಗೂ ಜೋರಾಗಿ ಮಾತಾಡದ ಸೂಕ್ಷ್ಮ ಜೀವಿ. ಎಲ್ಲರೂ ನನ್ನವರೇ ಎನ್ನುವ ವ್ಯಕ್ತಿತ್ವ. ಇಂಜಿನಿಯರಿಂಗ್ ಮುಗಿಸಿದ ಪ್ರೀತಮ್ ಒಂದು ಕಂಪನಿಯಲ್ಲಿ ಅನುಭವಕ್ಕಾಗಿ ಕೆಲಸ ಮಾಡುತ್ತಿದ್ದ. ಆ ಕೆಲಸದಲ್ಲಿ ಅನುಭವ ಪಡೆದು ತನ್ನದೇ ಒಂದು ಕಂಪನಿ ತೆಗೆಯುವ ಕನಸು ಅವನದು. ಇಬ್ಬರು ಗಂಡು ಮಕ್ಕಳಲ್ಲಿ ಮೊದಲನೆಯವನೇ ನಮ್ಮ ಪ್ರೀತು. ಇಲ್ಲಿಯವರೆಗೂ ಯಾರ ಪ್ರೀತಿಗೂ ಬಿದ್ದಿರಲಿಲ್ಲ ಅವನ. ಪ್ರೀತಿಯ ಮೇಲೆ ಅಗಾಧವಾದ ನಂಬಿಕೆ ಇತ್ತು ಅವನಿಗೆ. ಹಾಗಾಗಿ ಅವನ ಜೀವನದಲ್ಲಿ ಬೇರೆ ಹುಡುಗಿಯರಿಗೆ ಜಾಗವಿಲ್ಲ. ಅದೇ ಕಚೇರಿಯಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ನಮ್ಮ ಹುಡುಗಿ ಸಮೀಕ್ಷಾ. ಕಥಾನಾಯಕಿ, ಅಪ್ಪಟ ಸೌಂದರ್ಯವತಿ, ಮುದ್ದು ಮುಖದ ಚೆಲುವೆ. ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಸಮೀಕ್ಷಾಗೆ ಇಬ್ಬರು ತಮ್ಮಂದಿರು. ಅವರ ಮುದ್ದಿನ ಅಕ್ಕ ಸಮೀಕ್ಷಾ ಅಕ್ಕ ಎನ್ನುವುದಕ್ಕಿಂತ ತಾಯಿಯೇ ಸರಿ. ಅಪ್ಪ ಅಮ್ಮನ ಮುದ್ದು ಬಂಗಾರ. ಬಹಳ ಮೃದು ಸ್ವಭಾವದ ಹುಡುಗಿ. ತನ್ನ ಜೀವನದಲ್ಲಿ ಸಾಕಷ್ಟು ನೋವಿದ್ದರೂ ಸದಾ ನಗುವ ಅಸನ್ಮುಖಿ ನಮ್ಮ ಹುಡುಗಿ. ಒಂದೇ ಕಡೆ ಕೆಲಸ ಮಾಡಿದರೂ ಪ್ರೀತಮ್ ಮತ್ತು ಸಮೀಕ್ಷಾ ಮುಖಾಮುಖಿ ಭೇಟಿಯಾಗಿರಲಿಲ್ಲ. ವಿಧಿ ಅವರ ಭೇಟಿಗೆ ವಿಶೇಷ ವೇದಿಕೆಯನ್ನು ತಯಾರಿಸಿತ್ತು. ಅವರ ಆ ಭೇಟಿ ಇಬ್ಬರ ಜೀವನದಲ್ಲೂ ಅತ್ಯಂತ ಕಠಿಣ ಕ್ಷಣ ಅಂತ ಅವರಿಗೂ ಸಹ ತಿಳಿದಿರಲಿಲ್ಲ. ಅವತ್ತು ಆಫೀಸ್ನಲ್ಲೇ ಎತ್ನಿಕ್ ಡೇ. ಎಲ್ಲರೂ ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚುತ್ತಿದ್ದರು. ನಾನು ಯಾರಿಗೂ ಕಮ್ಮಿ ಇಲ್ಲ ಎನ್ನುವ ಹಾಗೆ ಕಾಣುತ್ತಿದ್ದಳು ಸಮೀಕ್ಷಾ. ತನಗೆ ಇಷ್ಟವಾದ ಕಪ್ಪು ಬಣ್ಣದ ಸೀರೆ ಉಟ್ಟು ಅದಕ್ಕೆ ತಕ್ಕ ಹಾಗೆ ಮೇಕಪ್ ಮಾಡಿಕೊಂಡು ಸ್ವಲ್ಪವೇ ಕೂದಲು ತೆಗೆದು ಅದನ್ನು ಪಿನ್ ಮಾಡಿ ಅದಕ್ಕೆ ಒಂದು ಗುಲಾಬಿ ಸಿಕ್ಕಿಸಿದ್ದಳು. ಕಿವಿಯ ಜುಮ್ಕಿ ಅವಳ ಅಂದವನ್ನು ಇನ್ನಷ್ಟು ಹೆಚ್ಚಿಸಿತ್ತು. ತುಟಿಗೆ ಹಚ್ಚಿದ ಬಣ್ಣ ಅವಳಿಗೆ ಹೇಳಿ ಮಾಡಿಸಿದಂತೆ ಕಾಣುತ್ತಿತ್ತು. ತೇಟ್ ಗೊಂಬೆಯಂತೆ ಕಾಣುತ್ತಿದ್ದಳು. ಅವಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ ಎನ್ನುವ ಮಟ್ಟಿಗೆ ಚಂದ ಕಾಣಿಸುತ್ತಿದ್ದಳು ನಮ್ಮ ಹುಡುಗಿ. ಇನ್ನು ನಮ್ಮ ಹುಡುಗ ಪ್ರೀತಮ್ ಸಹ ಯಾರಿಗೂ ಕಮ್ಮಿ ಇಲ್ಲ. ಕೆಂಪು ಬಣ್ಣದ ರೇಷ್ಮೆ ಜುಬ್ಬ, ಬಿಳಿ ಪೈಜಾಮ ತೊಟ್ಟು ತುಂಬ ಸುಂದರವಾಗಿ ಕಾಣುತ್ತಿದ್ದ. ಆಫೀಸ್ನ ಅಷ್ಟೂ ಹುಡುಗಿಯರ ಕಣ್ಣು ಇವನ ಮೇಲೆ. ಆದರೆ ಅವನು ಯಾರ ಚಿಂತೆಗೂ ನಿಲುಕದವ. ಆದರೆ ಮುಖದ ಮೇಲೆ ಗಾಂಭೀರ್ಯ ಮಾತ್ರ ಹಾಗೆ ಇತ್ತು. ಪ್ರೀತಮ್ನ ಗಾಂಭೀರ್ಯಕ್ಕೆ ಪೆಟ್ಟು ನೀಡಲು ವಿಧಿ ತನ್ನ ಕೆಲಸ ಶುರು ಮಾಡಿತ್ತು. ಆಗ ಅವನ ಎದುರಿಗೆ ಬಂದದ್ದೇ ನಮ್ಮ ಸುಂದರಿ ಸಮೀಕ್ಷಾ. ಸೀರೆ ಹುಟ್ಟು ಅಭ್ಯಾಸವಿರದ ಸಮೀಕ್ಷಾ ಅಂದು ಸೀರೆ ಹುಟ್ಟಿದ್ದಳು. ಎತ್ನಿಕ್ ಡೇ ಆದ್ದರಿಂದ ಎಲ್ಲರಿಗೂ 2ನೇ ಮಹಡಿಯ ರೆಸ್ಟ್ ಏರಿಯಾಗೆ ಬರಲು ಹೇಳಿದ್ದರು. ಅವಳು ಕೆಲಸ ಮಾಡೋದು 3ನೇ ಅಂತಸ್ತಿನಲ್ಲಿ. ಬಹುಶಃ ಅವರ ಪುನರ್ಮಿಲನಕ್ಕಾಗಿ ವಿಧಿ ಆಡಿದ ಆಟ ಅಂತ ಕಾಣುತ್ತೆ. ಕೆಳಗೆ ಬರುವಾಗ ಲಿಫ್ಟ್ ಬಳಲಿದ ಸಮೀಕ್ಷಾಳ ಸೆರೆಗೋ ಅಲ್ಲೇ ಒಂದು ಮೂಲೆಗೆ ಸಿಕ್ಕಿಕೊಂಡು ಸೆರಗು ಜಾರಿತ್ತು. ಅದನ್ನು ಸರಿ ಮಾಡಲು ಅವಳು ಮತ್ತೆ 3ನೇ ಮಹಡಿಯ ತನಕ ಹೋಗುವ ಸ್ಥಿತಿಯಲ್ಲಿ ಇರಲಿಲ್ಲ. ಅದಕ್ಕೆ ರೆಸ್ಟ್ ಏರಿಯಾಗೆ ಹೋಗುವ ಮೊದಲು ಅಲ್ಲಿ ವಾಶ್ರೂಮ್ನಲ್ಲಿ ಸರಿ ಮಾಡಿಕೊಳ್ಳಲು ಬಂದಿದ್ದಳು. ಸಮೀಕ್ಷಾ ಸೀರೆ ಸೆರಗು ಸರಿ ಮಾಡಿಕೊಂಡು ಹೊರಗೆ ಬರುವ ಹೊತ್ತಿಗೆ ಸರಿಯಾಗಿ ಪ್ರೀತು ತನ್ನ ಕ್ಯಾಬಿನ್ನಿಂದ ಹೊರಗೆ ಬಂದಿದ್ದ. ಅವಳನ್ನು ನೋಡಿದ್ದೇ ತಡ ಒಂದು ಕ್ಷಣ ಹಾಗೆ ಕಲ್ಲಾಗಿ ನಿಂತ. ಅವಳ ಪರಿಸ್ಥಿತಿಯೂ ಬೇರೆ ಇರಲಿಲ್ಲ. ಮನಸ್ಸಿನ ಸಾಗರದಲ್ಲಿ ಸುನಾಮಿ ಅಲೆಯೊಂದು ಅಪ್ಪಳಿಸಿದ್ದು. ಮೌನವೇ ಹಿತವೆನಿಸಿತು. ಒಂದು ಕ್ಷಣ ಸಮಯ ಸಾಗದೆ ನಿಂತಿದ್ದು. ಮಾತಿಲ್ಲದೆ ನಿಂತಿದ್ದ ಸಮೀಕ್ಷಾಳನ್ನು ಒಮ್ಮೆ ನೋಡಿದ ಪ್ರೀತು. 7 ವರ್ಷದ ಹಿಂದೆ ಹೇಗಿದ್ದಳು ಈಗಲೂ ಹಾಗೆ ಕಂಡಳು. ಅಪ್ರತಿಮ ಚೆಲುವೆ. ಸೀರೆ ಅವಳ ಅಂದವನ್ನು ಇನ್ನಷ್ಟು ಹೆಚ್ಚಿಸಿತ್ತು. ವಾಹ್ ಎಂದನು. ಅವಳಿಗೂ ಸಹ ಪ್ರೀತಮ್ನನ್ನು ನೋಡಿ ಹಾಗೆ ಅನ್ನಿಸಿತ್ತು. ಚೂರು ಬದಲಾವಣೆ ಇಲ್ಲ. ಇಬ್ಬರು ಬರದ ನಗುವನ್ನು ತಂದುಕೊಂಡು ಹೊರನಡೆದರು. ಮನಸ್ಸು ಡೋಲಾಯಮಾನವಾಯಿತು. ಕೆಲಸ ಮಾಡಲಾಗದೆ ಇಬ್ಬರು ರಜೆ ಪಡೆದು ಮನೆಗೆ ನಡೆದರು. ಮನೆ ಸೇರಿದ ಪ್ರೀತಮ್ ಯಾರ ಜೊತೆಗೆ ಮಾತಾಡದೆ ತನ್ನ ರೂಮ್ ಸೇರಿಕೊಂಡ. ಹಾಸಿಗೆಗೆ ಒರಗಿ ನೆನಪಿನಂಗಳಕ್ಕೆ ಜಾರಿದ. ಅವತ್ತು ಇಂಜಿನಿಯರಿಂಗ್ನ ಮೊದಲ ದಿನ. ತನ್ನ ಗೆಳೆಯರೊಂದಿಗೆ ಕಾಲೇಜಿನ ಗೇಟ್ ಹತ್ತಿರ ಹರಟೆ ಹೊಡೆಯುತ್ತಿದ್ದ ಪ್ರೀತಮ್. ಈಗಿನ ಗಾಂಭೀರ್ಯ ಮುಂಚೆ ಇರಲಿಲ್ಲ.
ಮಾತಿನ ಮಲ್ಲ, ಮುದ್ದುಡುಗ. ಗೆಳೆಯರೊಂದಿಗೆ ಮಾತನಾಡುತ್ತಿದ್ದ ಪ್ರೀತಂನ ಕಣ್ಣಿಗೆ ಕಂಡಳು ಅಪ್ರತಿಮ ಸುಂದರಿ ಸಮೀಕ್ಷಾ. ಜಗತ್ತಿನ ಅಷ್ಟೂ ಅಂದವನ್ನ ದೇವರು ಅವಳಿಗೆ ಕರುಣಿಸಿದ್ದಾನೆ ಎನ್ನುವ ಹಾಗೆ ಕಂಡಳು ಹುಡುಗಿ. ಪ್ರಪಂಚದ ಪರಿವೇ ಇಲ್ಲದೆ ನಿಂತಿದ್ದ ಪ್ರೀತಂನಿಗೆ ಎಚ್ಚರವಾಗಿದ್ದು ಅವಳು ಇವನನ್ನೇ ನೋಡುತ್ತಿದ್ದಾಳೆ ಎಂದು ತಿಳಿದ ಮೇಲೆಯೇ ಇಬ್ಬರ ಕಂಗಳು ಒಂದು ಕ್ಷಣ ಬೆರೆತವು. ತರಗತಿಯ ಗಂಟೆ ಸದ್ದು ಕೇಳುವ ತನಕ ಇಬ್ಬರು ಹಾಗೆ ನಿಂತಿದ್ದರು. ಅವತ್ತು ಪ್ರೀತಂ ತಾನಾಗೆ ಒಂದು ಹುಡುಗಿಯನ್ನು ನೋಡಿದ್ದ. ಮಾತಾಡುವ ಹಂಬಲ ಅವನಲ್ಲಿ ಹುಟ್ಟಿತು. ಆದರೆ ಗೆಳೆಯರ ಎದುರು ಅವನು ಏನನ್ನೂ ತೋರ್ಪಡಿಸದೆ ಸುಮ್ಮನೆ ಆಗಿದ್ದ. ಕಾಲೇಜ್ನಲ್ಲಿ ಅವನಿಗೆ ಇದ್ದ ಇಮೇಜ್ ಅವನಿಗೆ ಹೀಗೆ ಮಾಡಲು ಪ್ರೇರೇಪಿಸಿತು. ಅದಕ್ಕೆ ಅವನು ಸುಮ್ಮನಾದ. ಹೀಗೆ ದಿನಗಳು ಕಳೆದವು. ಅವಳನ್ನು ನೋಡುವ ಮತ್ತು ಮಾತಾಡುವ ಆಸೆಯನ್ನು ಹತ್ತಿಕ್ಕುತ್ತಾ ಕದ್ದು ಮುಚ್ಚಿ ಸಮೀಕ್ಷಾಳನ್ನು ನೋಡಿ ಸಂತಸ ಪಡುತ್ತಿದ್ದ. ಆದರೆ ಆ ದಿನ ಬಂದೇ ಬಿಟ್ಟಿತ್ತು. ಪ್ರೀತಂ ಹಾಗೂ ಸಮೀಕ್ಷಾರ ಮೊದಲ ಪರಿಚಯದ ದಿನ. ಅವತ್ತು ಪ್ರೀತಂನಿಗೆ ಏನು ಹೇಳಲಾಗದ ಸಂಭ್ರಮ. ಯಾಕೆ ಎಂದು ತಿಳಿಯದೆ ತಯಾರಾಗಿ ಕಾಲೇಜಿಗೆ ಬಂದ. ಅವತ್ತು ಸಮೀಕ್ಷಾಳ ಹುಟ್ಟುಹಬ್ಬ. ಅವಳು ಹೊಸ ಸೀರೆ ಉಟ್ಟು ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಅವಳನ್ನು ನೋಡಿದ್ದೇ ತಡ ನಮ್ಮ ಹುಡುಗ ಸಮೀಕ್ಷಾಗೆ ಮನಸ್ಸಿನಲ್ಲಿ ಜಾಗ ಮಾಡಿಕೊಟ್ಟಿದ್ದ ಪ್ರೀತಂ. ಎಂದು ಸೀರೆ ಉಡದ ಸಮೀಕ್ಷಾ ಅವತ್ತು ಸೀರೆ ಹುಟ್ಟಿದ್ದಳು. ಕಾಲೇಜ್ ಗೇಟ್ನಿಂದ ಅವಳನ್ನು ಫಾಲೋ ಮಾಡ್ತಿದ್ದ ಪ್ರೀತಂ. ಅವಳಿಗೆ ತಿಳಿಯದ ಹಾಗೆ ಮೆಟ್ಟಿಲು ಹತ್ತುವಾಗ ಕಾಲಿಗೆ ನೆರಿಗೆ ಸಿಕ್ಕಿ ಬೀಳುವುದರಲ್ಲಿದ್ದಳು. ಅವಳು ಗಾಬರಿಯಿಂದ ಕಣ್ಣು ಮುಚ್ಚಿದಳು. ಅಷ್ಟರಲ್ಲಿ 2 ಬಲಿಷ್ಠವಾದ ಕೈಗಳು ಅವಳನ್ನು ಹಿಡಿದಿದ್ದವು. ಕಣ್ಣು ಬಿಟ್ಟು ನೋಡಿದಾಗ ಅವಳು ಪ್ರೀತಂನ ಬಾಹುಬಂಧನದಲ್ಲಿ ಭದ್ರವಾಗಿದ್ದಳು. ಅವಳಿಗೆ ಇದು ಕನಸೋ ಅಥವಾ ನನಸೋ ಎಂದು ತಿಳಿಯಲಿಲ್ಲ. ಕಾಲೇಜ್ನ ಮೋಸ್ಟ್ ಹ್ಯಾಂಡ್ಸಮ್ ಹುಡುಗನ ಬಾಹುಬಂಧನದಲ್ಲಿದ್ದಳು. ಕಾಲೇಜ್ನ ಎಷ್ಟೋ ಹುಡುಗಿಯರು ಅವನು ಒಂದು ನಗುವಿಗಾಗಿ ದಿನಾಲೂ ಕಾಯುತ್ತಿದ್ದರು. ಆದರೆ ಅದು ಅವರಿಗೆ ಎಂದೂ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಅವಳು ಅವನ ತೋಳಿನಲ್ಲಿ ಬಂದಿಯಾಗಿದ್ದಳು. ಸ್ವಲ್ಪ ಸವರಿಸಿಕೊಂಡು ಅವನಿಂದ ದೂರ ಸರಿದಳು ಸಮೀಕ್ಷಾ. ಸ್ವಲ್ಪ ಮೌನದ ನಂತರ ಥ್ಯಾಂಕ್ಸ್ ಹೇಳಿದಳು. ಇಬ್ಬರ ಪರಿಚಯವೂ ಆಯಿತು. ಪ್ರೀತಂ ಹಾಗೂ ಸಮೀಕ್ಷಾಳ ಸ್ನೇಹ ಶುಭಾರಂಭವಾಯಿತು. ದಿನಾಲೂ ಕಾಲೇಜ್ನಲ್ಲಿ ಭೇಟಿಯಾಗುತ್ತಿದ್ದರು. ಅವರ ಫೋನ್ ನಂಬರ್ಗಳು ಇನ್ನೂ ಎಕ್ಸ್ಚೇಂಜ್ ಆಗಿರಲಿಲ್ಲ. ಅವತ್ತು ಅದು ಸಹ ಆಗಿತ್ತು. ಯಾಕೆಂದರೆ ಅವತ್ತು ಆ ಸೆಮಿಸ್ಟರ್ನ ಕೊನೆಯ ದಿನ. ಅವತ್ತಿನಿಂದ ರಜಾ ಶುರುವಾಗಿತ್ತು. ಅದು ಅವರ ಪ್ರೀತಿಯ ಅಡಿಪಾಯವಾಗಿತ್ತು. ಯಾಕೆಂದರೆ ಕಾಲೇಜ್ನಲ್ಲಿ ಇಬ್ಬರು ಹೆಚ್ಚಾಗಿ ಮಾತಾಡಲು ಆಗುತ್ತಿರಲಿಲ್ಲ. ಪ್ರೀತಂನ ಜೊತೆ ಅವನ ಗೆಳೆಯರು ಯಾವಾಗಲೂ ಇರುತ್ತಿದ್ದರು. ಹಾಗಾಗಿ ಅವರು ಹೆಚ್ಚಾಗಿ ಜೊತೆ ಇರುತ್ತಿರಲಿಲ್ಲ. ಪರೀಕ್ಷೆ ಮುಗಿದ ದಿನ ಇಬ್ಬರು ಫೋನ್ ನಂಬರ್ಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಚಾಟಿಂಗ್ ಶುರು ಮಾಡಿದ್ದರು. 2 ದಿನಗಳಲ್ಲಿ ಅವರ ಮಧ್ಯೆ ಗಾಢವಾದ ಸ್ನೇಹ ಬೆಳೆದಿತ್ತು. ಅವತ್ತು ಭಾನುವಾರ. ಪ್ರೀತಂನೇ ಬೆಳಗ್ಗೆ ಬೇಗ ಸಮೀಕ್ಷಾಗೆ ಕಾಲ್ ಮಾಡಿದ್ದ. ಕಾರಣ ಅವಳನ್ನು ಹೊರಗೆ ಕರೆಯಲು. ಅವಳು ಮರು ಮಾತಾಡದೆ ಒಪ್ಪಿ ತಯಾರಾಗಿದ್ದಳು. 11 ಗಂಟೆಗೆ ಅವರ ಭೇಟಿಯ ಸಮಯ ನಿಗದಿಯಾಗಿತ್ತು. ಸರಿಯಾದ ಸಮಯಕ್ಕೆ ಇಬ್ಬರು ಪಾರ್ಕ್ನಲ್ಲಿ ಭೇಟಿಯಾದರು. ಅವತ್ತು ಇಬ್ಬರು ಸಿನಿಮಾ ನೋಡಿ ಹೊರಗೆ ಊಟ ಮಾಡುವ ಪ್ಲಾನ್ ಮಾಡಿದ್ದರು. ಹಾಗೆಯೇ ಅದನ್ನು ನಿರೂಪಿಸಿದರು. ಸಂಜೆಯ ಹೊತ್ತಿಗೆ ನೀವು ತಾವು ಹೋಗಿ ನೀನು ತಾನು ಎನ್ನುವಷ್ಟು ಸಲಿಗೆ ಬೆಳೆದಿತ್ತು. ಇಬ್ಬರನ್ನು ನೋಡಿದ ಜನರು ಮೇಡ್ ಫಾರ್ ಈಚ್ ಅದರ್ ಎಂದಿದ್ದರು. ಅದಕ್ಕೆ ನಾಚಿದ್ದಳು ಸಮೀಕ್ಷಾ. ಸಮೀಕ್ಷಾ ಎದ್ದೇಳೆ, ಆಫೀಸ್ಗೆ ಟೈಮ್ ಆಗಿಲ್ವಾ ಅನ್ನುವ ಅಮ್ಮನ ಮಾತಿಗೆ ಎಚ್ಚರಗೊಂಡಳು ಸಮೀಕ್ಷಾ. ಹಳೆಯ ಸವಿನೆನಪುಗಳಲ್ಲಿ ಮಿಂದಿದ್ದ ಸಮೀಕ್ಷಾಗೆ ಯಾವಾಗ ನಿದ್ದೆ ಬಂದಿತ್ತೋ ಗೊತ್ತೇ ಆಗಲಿಲ್ಲ. ಸಮಯ ಆಗಲೇ 6 ಗಂಟೆಯಾಗಿತ್ತು. ಅವಳಿಗೆ 9 ಗಂಟೆಯ ಶಿಫ್ಟ್ ಇತ್ತು. ಕ್ಯಾಬ್ ಪಿಕಪ್ ಇದ್ದಿದ್ದರಿಂದ ಬೇಗ ತಯಾರಾಗಬೇಕಿತ್ತು. ಬೇಗ ತಯಾರಾಗಿ ಬಂದು ತನ್ನ ನೆಚ್ಚಿನ ಬಣ್ಣದ ಬಟ್ಟೆ ಧರಿಸಿ ಬಂದು ದೇವರ ಮುಂದೆ ನಿಂತು ಒಂದೇ ಪ್ರಾರ್ಥನೆ ಮಾಡಿಕೊಂಡಳು. ಒಂದೇ ಒಂದು ಸಾರಿ ನನಗೆ ಪ್ರೀತಂನನ್ನು ನೋಡುವ ಅವಕಾಶ ಆಗುವ ಹಾಗೆ ಮಾಡಿಕೊಡು ದೇವರೇ ಎಂದು ಬೇಡಿಕೊಂಡಿದ್ದಳು. ಅವಳ ಪ್ರಾರ್ಥನೆ ದೇವರಿಗೆ ಸಲ್ಲಿತ್ತು. ಈ ಕಡೆ ಅವನು ಯಾವುದರ ಪರಿವೇ ಇಲ್ಲದೆ ತನ್ನದೇ ಕೆಲಸದಲ್ಲಿ ಬ್ಯುಸಿಯಾಗಿದ್ದ ಪ್ರೀತಂ ತಾನು ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ತುಂಬ ಒಳ್ಳೆ ಸ್ಥಾನದಲ್ಲಿರುತ್ತಾನೆ. ಹಾಗಾಗಿ ಅವನಿಗೆ ತುಂಬ ಕೆಲಸದ ಒತ್ತಡ ಇರುತ್ತದೆ. ಹಾಗೆಯೇ ಸಮೀಕ್ಷಾಳು ಸಹ ಕೆಲಸಕ್ಕೆ ಸೇರಿ 6 ತಿಂಗಳಲ್ಲಿ ಶ್ರಮ ವಹಿಸಿ ಕೆಲಸ ಕಲಿತು ಎಲ್ಲರ ಮೆಚ್ಚುಗೆಗೆ ಪಾತ್ರಳಾಗಿರುತ್ತಾಳೆ. ಅವತ್ತು ಮತ್ತೆ ಪ್ರೀತಂನನ್ನು ಭೇಟಿ ಮಾಡೋಣ ಎಂದುಕೊಂಡು ಬಂದ ಸಮೀಕ್ಷಾಗೆ ಹತಾಶೆ ಗತಿಯಾಗಿರುತ್ತದೆ. ಯಾಕೆಂದರೆ ಅವತ್ತು ಪ್ರೀತಂ ಮನೆಯಿಂದಲೇ ಕೆಲಸ ಮಾಡುವುದಾಗಿ ನಿರ್ಧರಿಸಿ ಮನೆಯಿಂದಲೇ ಕೆಲಸ ಮಾಡುತ್ತಿರುತ್ತಾನೆ. ಅದಾದ ನಂತರ ಮತ್ತೆ ಸಮೀಕ್ಷಾಳನ್ನು ಭೇಟಿ ಮಾಡುವ ಯೋಚನೆ ಕೈಬಿಟ್ಟು
ಕೆಲಸದ ಕಡೆ ಗಮನ ಹರಿಸಬೇಕು ಎಂದು ನಿರ್ಧರಿಸಿದ್ದೆನು. ಯಾಕೆಂದು ನಿಮಗೆ ಮುಂದೆ ತಿಳಿಯುತ್ತದೆ. ಹೀಗೆ ದಿನಗಳು ಕಳೆದವು. ಸರಿಸುಮಾರು 6 ತಿಂಗಳ ನಂತರ ಒಂದು ದಿನ ಸಮೀಕ್ಷಾ ಕಾರ್ಯದಕ್ಷತೆಗೆ ಅವಳಿಗೆ ಪ್ರಮೋಷನ್ ಕೊಡಬೇಕೆಂದು ನಿರ್ಧರಿಸಿ ಅವಳನ್ನು ಅವರ ಬಾಸ್ ಬರ ಹೇಳುತ್ತಾರೆ. ಒಳಗೆ ಬಂದ ಸಮೀಕ್ಷಾ ಬಾಸ್ ಮುಂದೆ ನಿಲ್ಲುತ್ತಾಳೆ. ಬಾಸ್, ಪ್ಲೀಸ್ ಬಿ ಸೀಟೆಡ್ ಎಂದು ಹೇಳಿ, ಕಂಗ್ರ್ಯಾಚುಲೇಷನ್ಸ್ ಮಿಸ್ ಸಮೀಕ್ಷಾ. ಐ ಅಪ್ರಿಷಿಯೇಟ್ ಯು ಸಮೀಕ್ಷಾ. ನೀವು ಈ 11 ತಿಂಗಳಲ್ಲಿ ಕೆಲಸ ಮಾಡಿದ್ದ ರೀತಿ, ಟೈಮ್ನ ಮ್ಯಾನೇಜ್ ಮಾಡಿದ್ದ ರೀತಿ, ಹಾಗೆಯೇ ನಿಮಗೆ ಕೆಲಸದ ಮೇಲಿರುವ ಪ್ಯಾಷನ್ ನಿಮಗೆ ಇವತ್ತು ಪ್ರಮೋಷನ್ ಕೊಡೋಕ್ಕೆ ಕಾರಣ ಆಗಿದೆ. ನಿಮ್ಮನ್ನು L2 ಚೀಫ್ ಆಗಿ ಪ್ರಮೋಟ್ ಮಾಡ್ತಿದ್ದೀನಿ. ನಿಮಗೆ ಇನ್ನೂ ಅನುಭವ ಕಡಿಮೆ ಇರೋದ್ರಿಂದ ನೀವು ಮಿಸ್ಟರ್ ಪ್ರೀತಮ್ ಅವರ ಟೀಮ್ನಲ್ಲಿ 3 ವೀಕ್ಸ್ ಟ್ರೈನಿಂಗ್ ತಗೋಬೇಕಾಗುತ್ತೆ. ಮತ್ತೆ ನೀವು ನಿಮ್ಮ ಇಂಡಿವಿಜುವಲ್ ಟೀಮ್ಗೆ ಮೂವ್ ಆಗಬಹುದು. ನೀವು ಇವತ್ತು ಮತ್ತು ನಾಳೆ ಇಲ್ಲೇ ವರ್ಕ್ ಮಾಡಿ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ನ ಜಲ್ಜಾಗೆ ನಾಳೆ ಈವ್ನಿಂಗ್ ಒಳಗಡೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿ ತಮ್ಮ ಮಾತು ಮುಗಿಸಿದರು. ಸಮೀಕ್ಷಾಗೆ ಒಂದು ಕಡೆ ಪ್ರಮೋಷನ್ ಸಿಕ್ಕ ಖುಷಿಯಾದರೆ ಇನ್ನೊಂದು ಕಡೆ ಪ್ರೀತಮ್ನ ಜೊತೆ ಕೆಲಸ ಮಾಡಬೇಕಲ್ಲ ಎಂದು ಬೇಸರ. ಅದನ್ನು ತೋರ್ಪಡಿಸದೆ ಓಕೆ ಸರ್ ಎಂದು ಹೇಳಿ ಹೊರಗೆ ಬಂದಳು. ಸಮೀಕ್ಷಾಳ ಬೇಸರದ ಮುಖ ನೋಡಿದ ಜಲಜಾಗೆ ಏನೋ ಆಗಿದೆ ಎಂಬುದು ಗೊತ್ತಾಯಿತು. ಯಾಕೆ ಸಮೀಕ್ಷಾ, ಇಷ್ಟೊಂದು ಸೀರಿಯಸ್ ಆಗಿ ಕಾಣ್ತಾ ಇದೆಯಾ? ಏನೂ ಇಲ್ಲ ಜಲಜಾ, ನನ್ನ ಬೇರೆ ಟೀಮ್ಗೆ ಪ್ರಮೋಟ್ ಮಾಡಿದ್ದಾರೆ. ನಿನ್ನ ಬಿಟ್ಟು ಹೋಗೋ ಮನಸ್ಸಿಲ್ಲ ಅದಕ್ಕೆ ಅಂತ ಹೇಳಿದಳು. ಜಲಜಾ ಸಮೀಕ್ಷಾನ ತಬ್ಬಿ ಹಿಡಿದು, ನೀನು ಪೂರ್ತಿ ನಿಜ ಹೇಳ್ತಿಲ್ಲ ಅಂತ ನನಗೆ ಗೊತ್ತು, ಬಟ್ ನನ್ನ ಬಿಟ್ಟು ಹೋಗೋದು ನನಗೆ ಕಷ್ಟ ಅಂತಾನೂ ನನಗೆ ಗೊತ್ತು. ಡೋಂಟ್ ವರಿ ಡಾರ್ಲಿಂಗ್, ಬೇರೆ ಟೀಮ್ ಆದರೆ ಏನು, ಒಂದೇ ಆಫೀಸ್ನಲ್ಲಿ ಇರ್ತೀವಿ ತಾನೇ, ಬ್ರೇಕ್ನಲ್ಲಿ ಒಟ್ಟಿಗೆ ಮೀಟ್ ಮಾಡೋಣ ಅಂತ ಹೇಳಿ ಸಮಾಧಾನ ಮಾಡಿದ್ದಳು. ಜಲಜಾ ಆಫೀಸ್ನಲ್ಲಿ ಸಮೀಕ್ಷಾಳ ಬೆಸ್ಟ್ ಫ್ರೆಂಡ್. ಕಾಲೇಜ್ನಲ್ಲಿ ಪ್ರೀತಮ್ನಿಂದ ದೂರಾದ ಸಮೀಕ್ಷಾ ಜೀವನದಿಂದ ವಿಮುಖಿಯಾದಳು. ಯಾರೊಂದಿಗೂ ಹೆಚ್ಚು ಮಾತಾಡದೆ ಓದೋದು ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ ಅಂತ ತಿಳಿದು ಓದು ಮುಂದುವರಿಸಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಿದ್ದಳು. ತನ್ನ ಮೌನವನ್ನು ಕಾಪಾಡಿಕೊಂಡಳು ಸಮೀಕ್ಷಾ. ಆ ಸಮಯದಲ್ಲಿ ಪರಿಚಯವಾಗಿದ್ದೆ ಜಲಜಾ. ತುಂಬ ಸಿಂಪಲ್ ಮತ್ತು ಫುಲ್ ಜೋಶ್ ಹುಡುಗಿ. ಸೀದಾ ಮಾತು, ನೇರ ಮುಕ್ತಾಯ ಎಂಬುವ ಮನಸ್ಥಿತಿಯವಳು. ತನ್ನ ಟೀಮ್ ಸೇರಿದ ಒಂದು ವಾರವಾದರೂ ಸಮೀಕ್ಷಾ ಯಾರ ಜೊತೆಗೂ ಮಾತನಾಡಲಿಲ್ಲ. ಅವಳ ಮೌನ ಅರಿತ ಜಲಜಾ ಸೀದಾ ಬಂದು ಸಮೀಕ್ಷಾಳನ್ನು ಮಾತಿಗೆಳೆದಿದ್ದಳು. ಮೊದಲು ಮಾತು ಶುರು ಮಾಡಲು ಹಿಂಜರಿದ ಸಮೀಕ್ಷಾ ಆಮೇಲೆ ಪೂರ್ತಿಯಾಗಿ ಜಲಜಾಳ ಗೆಳೆತನಕ್ಕೆ ಸೋತಳ. ಅವರ ಸ್ನೇಹಕ್ಕೆ ಈಗ 3ನೇ ವಸಂತ. ಬ್ಯಾಕ್ ಟು ಸ್ಟೋರಿ. ಅವತ್ತು ಬಾಸ್ನಿಂದ ಪ್ರಮೋಷನ್ ಲೆಟರ್ ಪಡೆದು ಸಮೀಕ್ಷಾ ಪ್ರೀತುನ ಕ್ಯಾಬಿನ್ ಕಡೆ ನಡೆದಿದ್ದಳು. 2nd ಫ್ಲೋರ್ 5th ಕ್ಯಾಬಿನ್. 7 ವರ್ಷ ಆದಮೇಲೆ ಮೊದಲ ಸಲ ಭೇಟಿಯಾದ ಜಾಗ ಮರೆಯಲು ಸಾಧ್ಯನಾ? ಪ್ರೀತಮ್ನ ಕ್ಯಾಬಿನ್ ಮುಂದೆ ನಿಂತು ಎಲ್ಲ ದೇವರಿಗೂ ಪ್ರಾರ್ಥಿಸಿ ಡೋರ್ ನಾಕ್ ಮಾಡಿದಳು. ಕಮಿನ್ ಎನ್ನುವ ದನಿಗೆ ಮತ್ತೆ ಸೋತಳು. ಸ್ವಲ್ಪ ಸಮಯದ ನಂತರ ಚೇತರಿಸಿಕೊಂಡು ಒಳಗೆ ಹೋದಳು ಸಮೀಕ್ಷಾ. ಲ್ಯಾಪ್ಟಾಪ್ನಲ್ಲಿ ಬ್ಯುಸಿ ಇದ್ದ ಪ್ರೀತಮ್ ಅವಳನ್ನು ನೋಡದೆ ಲೆಟರ್ ಪ್ಲೀಸ್ ಎಂದ. ಇವಳು ಮೌನವಾಗಿ ಲೆಟರ್ ಹಸ್ತಾಂತರಿಸಿದಳು. ಕ್ಷಣ ಮಾತ್ರದಲ್ಲಿ ಪ್ರೀತಮ್ನ ಮನಸ್ಸು ಚಂಚಲತೆ ತುಂಬಿತ್ತು. ಯಾಕೆಂದರೆ ಲೆಟರ್ ಕೊಡುವಾಗ ಸಮೀಕ್ಷಾಳ ಕೈ ಪ್ರೀತಮ್ ಕೈಗೆ ಸೋಕಿತ್ತು. ಆ ಸ್ಪರ್ಶವನ್ನು ಹೇಗೆ ತಾನೇ ಮರೆಯಲಾಗುತ್ತದೆ? 3 ವರ್ಷ ಯಾವುದೇ ತೊಂದರೆ ಇಲ್ಲದೆ ಹಿಡಿದಿದ್ದ ಕೈಯದು. ಕೆಲವು ಸಲ ರಾಜರೋಷವಾಗಿ, ಆದರೆ ಇನ್ನು ಕೆಲವು ಸಲ ಯಾರಿಗೂ ತಿಳಿಯದೇ ಇರುವ ಹಾಗೆ. ಕಂದ ಎನ್ನುವ ಉದ್ಧಾರ ಬಿಟ್ಟು ಬೇರೇನೂ ಬರಲಿಲ್ಲ ಅವನ ಬಾಯಿಂದ. ಪ್ರೀತು ಸಮೀಕ್ಷಾಳನ್ನು ಪ್ರಪೋಸ್ ಮಾಡಿದ ದಿನದಿಂದ ಹೀಗೆ ಕರೆಯುತ್ತಿದ್ದ. ಪ್ರೀತಮ್ನ ಬಾಯಿಯಿಂದ ಕಂದ ಎಂದು ಕೇಳಿದ ತಕ್ಷಣ ಸಮೀಕ್ಷಾ ನೀರಾದಳು. ಕ್ಷಣವೂ ಅಲ್ಲಿ ನಿಲ್ಲದೆ ವಾಶ್ರೂಮ್ನತ್ತ ಓಡಿದಳು. ಸಮಾಧಾನ ಆಗುವ ತನಕ ಅತ್ತು ಮತ್ತೆ ಕ್ಯಾಬಿನ್ ಒಳಗೆ ಬಂದು ಏನಾಗಿಲ್ಲ ಎನ್ನುವ ಹಾಗೆ ನಿಂತು, ಮಿಸ್ಟರ್ ಪ್ರೀತಮ್, ಐ ಆಮ್ ಸಮೀಕ್ಷಾ. ಆಸ್ ಯು ನೋ ಆ್ಯಂಡ್ ಯು ಹ್ಯಾವ್ ಆಲ್ಸೋ ರಿಸೀವ್ಡ್ ದಟ್ ಲೆಟರ್ ಸ್ಟೇಟಿಂಗ್ ದಟ್ ಐ ವಿಲ್ ಬಿ ಯುವರ್ ಟ್ರೈನಿ ಫಾರ್ 3 ವೀಕ್ಸ್. It should be pleasure working with you and I expect to learn many things related to office from you ಎಂದು ಹೇಳಿ ಪ್ರೀತಮ್ನ ಮಾತಿಗೆ ಕಾದಳು ಸಮೀಕ್ಷಾ. ಈ ನಡವಳಿಕೆಯಿಂದ ಅವಾಕ್ಕಾದ ಪ್ರೀತಮ್. ಯಾಕೆಂದರೆ ಸಮೀಕ್ಷಾ ತೀರಾ ಮೃದು ಸ್ವಭಾವದ ಹುಡುಗಿ. ಶೋರ್ ಅಂದಷ್ಟೇ ಹೇಳಿ ಕೆಲವು ಫೈಲ್ಸ್ ಟೇಬಲ್ ಮೇಲಿಟ್ಟು ಇದನ್ನು ಸ್ಟಡಿ ಮಾಡಿ ನನಗೆ ಮಂಡೇ ರಿಪೋರ್ಟ್ ಮಾಡಿ ಎಂದು ಹೇಳಿದ. ಓಕೆ ಮಿಸ್ಟರ್ ಪ್ರೀತಮ್ ಎಂದು ಹೇಳಿ ಫೈಲ್ಸ್ ತೆಗೆದುಕೊಂಡು ಹೊರಡಲು ಅನುವಾದ ಸಮೀಕ್ಷಾಗೆ ಪ್ರೀತಮ್ನ ವಾರ್ನಿಂಗ್ ಕೇಳಿತ್ತು. ನನ್ನ ಬರೀ ಪ್ರೀತಮ್ ಅನ್ನು ಸಾಕು ಎಂದು.
ನಂತರ ತುಟಿ ಕಚ್ಚಿದವನೇ ಪ್ರೀತಮ್ಮನ್ನೇ ಸಾಕು ಎಂದನು. ಸರಿ ಎಂದು ಫೈಲ್ಸ್ ಪಡೆದು ಹೊರಗೆ ಬಂದು ತನ್ನ ಕೆಲಸದಲ್ಲಿ ಬ್ಯುಸಿಯಾದಳು ಸಮೀಕ್ಷಾ. ಆದರೆ ಇದೇ ಪ್ರೀತಮ್ನ ಮನಸ್ಸಿಗೆ ಹುಳ ಬಿಟ್ಟಂತೆ ಆಗಿತ್ತು. ಸಮೀಕ್ಷಾಳ ಮಾತಿನಿಂದ ಪ್ರೀತಮ್ನಿಗೆ ಅಚ್ಚರಿಯಾಗಿತ್ತು. ಯಾಕೆಂದರೆ ಸಮೀಕ್ಷಾ ಎಂದು ಯಾರೊಂದಿಗೂ ಅಷ್ಟು ಬಿರುಸಾಗಿ ಮಾತನಾಡಿದವಳಲ್ಲ. ಇವತ್ತಿನ ಈ ಚರ್ಯೆ ಅವನಲ್ಲಿ ಅಚ್ಚರಿ ಮೂಡಿಸಿತ್ತು. ಅವಳು ತನ್ನ ಜೊತೆಗೆ ಕೆಲಸ ಮಾಡುತ್ತಿದ್ದಾಳೆ ಎಂದು ತಿಳಿದಿದ್ದರೂ ಪ್ರೀತಮ್ ಹೆಚ್ಚಿಗೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಯಾಕೆಂದರೆ ಅವನಿಗೆ ಸಮೀಕ್ಷಾಳಿಂದಾನೇ ತಮ್ಮ ಪ್ರೀತಿ ಹಾಳಾಗಿದೆ ಎಂಬ ಕಲ್ಪನೆ ಇತ್ತು. ಆದರೆ ಅವಳ ಈ ವರಸೆ ಪ್ರೀತಮ್ನಲ್ಲಿ ಗೊಂದಲ ಮೂಡಿಸಿತ್ತು. ಆ ದಿನ ಅವನ ಮನಸ್ಸು ಕಾದಾಡಿತ್ತು. ಶುಕ್ರವಾರವಾಗಿದ್ದರಿಂದ ಬೇಗನೆ ಮನೆ ಸೇರಿದ್ದ ಪ್ರೀತಮ್ ಏನೋ ಒಂದು ಅವ್ಯಕ್ತ ಭಾವ ಕಾಡಲು ಶುರು ಮಾಡಿದ್ದ. ಹೀಗೆ ಶನಿವಾರ ಮತ್ತು ಭಾನುವಾರವನ್ನು ಕಳೆದ. ಮೊದಲೇ ಯಾರೊಂದಿಗೂ ಕಾಲ ಕಳೆಯದ ಪ್ರೀತಮ್ ಮತ್ತು ಒಂಟಿಯಾದ. ಆಗ ಅವನಿಗೆ ನೆನಪಾದದ್ದೇ ಗಗನ್, ಪ್ರೀತಮ್ನ ತಮ್ಮ ಎನ್ನುವುದಕ್ಕಿಂತ ಬೆಸ್ಟ್ ಫ್ರೆಂಡ್. ತನಗಿಂತ 3 ವರ್ಷ ಸಣ್ಣವನಾದರೂ ಪ್ರೀತಮ್ನ ಸರಿಯೇ ಇದ್ದ ತುಂಟ ಗಗನ್. ಆದರೆ ಭಾವನಾ ಜೀವಿ, ಅಣ್ಣನ ಪ್ರತಿಯೊಂದು ನಡವಳಿಕೆಯನ್ನು ಹಿಡಿಯುವ ಸಾಮರ್ಥ್ಯ ಇದ್ದ ಹುಡುಗ. ಗಗನ್ ಗಗನ್ ಎಂದು ಕಿರುಚುತ್ತಾ ಗಗನ್ನ ಕೋಣೆಯೊಳಗೆ ಬಂದ ಪ್ರೀತಮ್. ಅದ್ಯಾಕೋ ಪ್ರೀತು, ಅಣ್ಣ ತಮ್ಮ ಫುಲ್ ಕ್ಲೋಸ್, ಅದಕ್ಕೆ ಹೀಗೆ. ಸಮೀನ ನೋಡಿದ್ದ ಹಾಗೆ ಗಾಬರಿಯಿಂದ ಕೂಗ್ತಿದೀಯಾ ಎಂದು ರೇಗಿಸಿದ. ಹೂ ಕಣೋ ಮರಿ, ಸಮೀಕ್ಷಾನೆ ನೋಡಿದ್ದು ಅಂತ ಅಂದಾಗ ಗಗನ್ನಿಗೆ ಆದ ಖುಷಿ ಹೇಳತೀರದು. ಏನು ಹೇಳ್ತಿದೀಯೋ ಪ್ರೀತು, ಮತ್ತೆ ಕಂದಾನ ನೋಡಿದ್ಯಾ? ಗಗನ್ ಸಹಿತ ಸಮೀಕ್ಷಾನ ಹಾಗೆ ಕರೆಯುತ್ತಿದ್ದ. ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ. ಅಷ್ಟೊಂದು ಖುಷಿ ಪಡಬೇಡ, ಅವಳು ತುಂಬ ಬದಲಾಗಿದ್ದಾಳೆ. ನನ್ನ ಮುಖದ ಮೇಲೆ ಹೊಡೆದ ಹಾಗೆ ನನಗೆ ಏನೂ ನೆನಪಿಲ್ಲ, ಅದನ್ನು ನೆನಪು ಮಾಡಬೇಡ ಅಂತ ಇಂಡೈರೆಕ್ಟಾಗಿ ಹೇಳಿದ್ದಾಳೆ ಕಣೋ, ಗೊತ್ತಾ ಅಂದ. ಅದಕ್ಕೆ ಗಗನ್, ನೀನು ಅವಳಿಗೆ ಮಾಡಿರೋದಕ್ಕೆ ಸುಮ್ಮನೆ ನನಗೆ ಹಳೆಯದು ನೆನಪು ಮಾಡಬೇಡ ಅಂತ ಹೇಳಿದ್ದಾಳೆ. ನಾನಾಗಿದ್ದರೆ 2 ಬಾರಿ ಸುತ್ತಿದ್ದೆ ಗೊತ್ತಾ ಎಂದ. ಗಗನ್, ಮುಚ್ಚುಬಾಯಿ, ನಾನೇನು ಮಾಡಿಲ್ಲ. ಅವಳು ಮಾಡಿದ ತಪ್ಪಿಗೆ ಅವಳಿಗೆ ಶಿಕ್ಷೆ ಆಗಿದೆ ಅಷ್ಟೇ. 2 ಬಿಟ್ಟ ಅಂದರೆ ನೋಡೀಗ, ಅವಳು ತಪ್ಪು ಮಾಡಿದ್ದಾಳೆ ಅಂತ ಹೇಳೋಕ್ಕೆ ನಿನ್ನ ಹತ್ತಿರ ಏನು ಸಾಕ್ಷಿ ಇದೆ? ಗೂಬೆ, ಸುಮ್ಮನೆ ಆ ಹುಡುಗಿಗೆ ಹರ್ಟ್ ಮಾಡಿ ನೀನು ನೋವು ಮಾಡ್ಕೋತಿದ್ದೀಯಾ ಅಷ್ಟೇ. ಸತ್ಯ ತಿಳಿಯೋ ಪ್ರಯತ್ನ ನೀನು ಮಾಡಲೇ ಇಲ್ಲ. ಯಾರದ್ದೋ ಮಾತಿಗೆ ಕಂದನ ದೂರ ಮಾಡ್ಕೊಂಡಿದ್ದೀಯಾ ಅಷ್ಟೇ. ನನಗೆ ನನ್ನ ಕಂದನ ಮೇಲೆ ನಂಬಿಕೆ ಇದೆ, ಅವಳೇನು ತಪ್ಪು ಮಾಡಿಲ್ಲ ಅಂತ ಎಂದ ಗಗನ್. ಹೋಗು, ನೀನು ಅವಳಿಗೆ ಸಪೋರ್ಟ್ ಮಾಡ್ತೀಯಾ? ನೀನು ನನ್ನ ಜೊತೆ ಮಾತಾಡ್ಬೇಡ. ನೀನು ನನಗೆ ತಮ್ಮನೇ ಅಲ್ಲ ಅಂತ ಕೋಪ ಮಾಡಿಕೊಂಡ ಪ್ರೀತಮ್ನಿಗೆ, ಇರಲಿ ಬಿಡು ಪ್ರೀತು, ಹೇಗಿದ್ದರೂ ಈಗ ಸಮೀನಿಂದ ಮುಂದೆ ಬಂದಿದ್ದಾಳಲ್ಲ, ಮತ್ತೆ ನಿಮ್ಮ ವಿಷಯ ಮುಂದುವರಿಲಿ ಅಂತಾನೆ ಆ ದೇವರು ಮತ್ತೆ ನಿನ್ನ ಎದುರಿಗೆ ತಂದಿದ್ದಾನೆ ಸಮೀಕ್ಷಾನ ಎಂದೆನು. ಹೋಗ್ಲಿ ಬಿಡು, ಏನಾಗುತ್ತೋ ಆ ವಿಧಿನೇ ಹೇಳುತ್ತೆ ಅಂತ ಹೇಳಿ ಬಾ ಹೊರಗೆ ಹೋಗಿ ಬರೋಣ ಅಂತ ಹೇಳಿ ಹೊರಗೆ ಹೋದರು. ರಾತ್ರಿ ಮನೆಗೆ ಬಂದಾಗ ಮನಸ್ಸು ಹಗುರಾಗಿತ್ತು. ಅವತ್ತು ಮತ್ತೆ ಅದೇ ಕನಸು. ಆದರೆ ಅದು ಅವನ ಮನಸ್ಸನ್ನು ಕೆಡಿಸಲಿಲ್ಲ. ಪ್ರೀತಮ್ ಎಷ್ಟೋ ದಿನದ ನಂತರ ನೆಮ್ಮದಿಯ ನಿದ್ದೆ ಮಾಡಿದ್ದ. ಸೋಮವಾರ ಎಲ್ಲೋ ಅವನಲ್ಲಿ ಹೊಸ ಹುಮ್ಮಸ್ಸು ತುಂಬಿತ್ತು. ಆದರೆ ಆ ಹುಮ್ಮಸ್ಸು ಹೆಚ್ಚು ಸಮಯ ಉಳಿಯಲು ಸಾಧ್ಯವಿಲ್ಲ ಎಂಬುದು ಪ್ರೀತಮ್ನಿಗೆ ತಿಳಿಯದ ಸಂಗತಿ. ಗಗನ್ ಮೇಲೆ ಹೇಳಿದ ಪ್ರೀತಮ್ನ ತಮ್ಮ, ಆದರೆ ಸಮೀಕ್ಷಾಳಿಗೂ ತಮ್ಮ. ಯಾಕೆ ಅಂತ ತಿಳ್ಕೋಬೇಕು ಅಂದರೆ ಈ ಸಣ್ಣ ಕತೆ ನೀವು ಓದಲೇಬೇಕು. ಪ್ರೀತಮ್ ಹಾಗೂ ಗಗನ್ ಇಬ್ಬರೇ ಗಂಡು ಮಕ್ಕಳು ಅವರ ತಂದೆ ತಾಯಿಗೆ. ಪ್ರೀತಮ್ನಿಗೆ ತಂಗಿ ಅಥವಾ ಅಕ್ಕ ಇರಬೇಕಿತ್ತು ಅನ್ನೋ ಕೊರಗು ಇರಲಿಲ್ಲ. ಯಾಕೆಂದರೆ ಅವನಿಗೆ ಗಗನ್ ಇದ್ದ, ಅವನ ಜೊತೆಗೆ ಆಟ ಪಾಠ ಎಲ್ಲ. ಆದರೆ ಗಗನ್ ಹಾಗೆ ಅಲ್ಲ. ಸಣ್ಣವನಾದರೂ ಪ್ರತಿಯೊಂದು ವಿಷಯದಲ್ಲಿ ಚುರುಕು, ಎಲ್ಲರೂ ಬೇಕು ಎಂಬುವ ಹಂಬಲ. ಗಗನ್ನಿಗೆ ನನಗೂ ಒಬ್ಬ ತಂಗಿ ಇರಬೇಕು ಎನ್ನುವ ಹಂಬಲ. ಆದರೆ ಅವನಷ್ಟೇ ಮನೆಯ ಮುದ್ದಿನ ಮಗ. ಆ ಮನೆಯಲ್ಲಿ ಇಬ್ಬರಿಗೂ ಪ್ರೀತಿ ಸಮವಾಗಿತ್ತು. ಗಗನ್ 2nd PUC ಓದುವಾಗ ಪ್ರೀತು ಮತ್ತು ಸಮೀಕ್ಷಾ 2nd ಇಯರ್ ಇಂಜಿನಿಯರಿಂಗ್. ಕಾಲೇಜ್ ರಜಾ ಇರುವಾಗ ಒಂದು ದಿನ ಪ್ರೀತು ಹಾಗೂ ಸಮೀಕ್ಷಾ ಹೊರಗೆ ಹೋಗಿದ್ದರು. ಒಂದು ಹೋಟೆಲ್ನಲ್ಲಿ ಊಟ ಮಾಡಿ ಅಲ್ಲೇ ಇದ್ದ ಒಂದು ಪಾರ್ಕ್ ಒಳಗೆ ಹೋದರು. ಅಲ್ಲೇ ಗಗನ್ ಹಾಗೂ ಅವನ ಗೆಳೆಯರು ಬಂದಿದ್ದರು. ಆಕಸ್ಮಿಕವಾಗಿ ಪ್ರೀತು ಮತ್ತು ಸಮೀಕ್ಷಾ ಕಣ್ಣಿಗೆ ಬಿದ್ದರು. ಹಾವಭಾವ ನೋಡಿ ಗಗನ್ಗೆ ಆಗಲೇ ಅವರ ಬಗ್ಗೆ ತಿಳಿಯಿತು. ಆದರೆ ಖಚಿತಪಡಿಸಿಕೊಳ್ಳುವ ಸಲುವಾಗಿ ನಿಧಾನವಾಗಿ ಪ್ರೀತು ಮತ್ತು ಸಮೀಕ್ಷಾ ಇದ್ದ ಕಡೆಗೆ ಬಂದು, ಹಾಯ್ ಪ್ರೀತು ಎಂದನು ಗಗನ್.
ಅವನ ಈ ದಿಢೀರ್ ಭೇಟಿ ನಿರೀಕ್ಷಿಸಿ ಇರದ ಪ್ರೀತಮ್ ಗಲಿಬಿಲಿಯಾದ. ಆದರೂ ಸವರಿಸಿಕೊಂಡು, ಏನೋ ಗಗನ್ ಇಲ್ಲಿ ಎಂದ. ಏನಿಲ್ಲ, ಇವತ್ತು ಕ್ಲಾಸ್ ಇರಲಿಲ್ಲ, ಅದಕ್ಕೆ ಫ್ರೆಂಡ್ಸ್ ಎಲ್ಲ ಸೇರಿ ಪಾರ್ಕ್ಗೆ ಬಂದಿದ್ವಿ. ನಿನ್ನ ನೋಡಿದ್ನಲ್ಲ, ಅದಕ್ಕೆ ಮಾತನಾಡಿಸಿಕೊಂಡು ಹೋಗೋಣ ಅಂತ ಬಂದೆ ಎಂದ. ಹೌದಾ ಎಂದನು ಪ್ರೀತಮ್. ಇದ್ಯಾರು ಎಂದು ಸಮೀಕ್ಷಾನ ನೋಡಿ ಕೇಳಿದ. ಪ್ರೀತು ತಡಬಡಿಸಿ, ಇದು ಸಮೀಕ್ಷಾ, ನನ್ನ ಪ್ರೀತಿ ಮಾಡುತ್ತಿರುವ ಹುಡುಗಿ ಎಂದು ಬಿಟ್ಟ. ತಕ್ಷಣ ಎಚ್ಚೆತ್ತುಕೊಂಡ ಪ್ರೀತಮ್ ಗಗನ್ ಮತ್ತು ಸಮೀಕ್ಷಾಳ ಮುಖ ನೋಡಿದ. ಆಗಲೇ ಗಗನ್ ನಗುತ್ತಿದ್ದ. ಅದು ನನಗೆ ಗೊತ್ತು ಎಂದನು ಗಗನ್. ಇಬ್ಬರು ಒಮ್ಮೆಲೆ ನಿಮಗೆ ಗೊತ್ತಾ, ಹೀಗೆ ಯಾವಾಗ ಎಂದು ಪ್ರಶ್ನೆ ಮಾಡುತ್ತಿದ್ದರು. ನೀವಿಬ್ಬರು ಪ್ರಪಂಚ ಮರೆತು ಮಾತನಾಡುತ್ತಿರುವ ಪರಿ ನೋಡಿ ನನಗೆ ಅರ್ಥ ಆಯಿತು ಎಂದ. ಆಗ ಪ್ರೀತು, ಹೇಗಿದ್ರೂ ಗೊತ್ತಾಗಿದೆ, ಇರಲಿ ಬಿಡು ಕಂದ, ಇದು ನನ್ನ ತಮ್ಮ ಗಗನ್ ಎಂದೆನೋ. ಆಗ ಸಮೀಕ್ಷಾ, ಆಯ್ ಗಗ್ಗು ಎಂದಳು. ಗಗ್ಗುನಾ ಎಂದನು ಪ್ರೀತಮ್. ನಮ್ಮ ವಿಷಯ ಗೊತ್ತಾಗಿ ಎಷ್ಟು ಕೂಲಾಗಿ ರಿಯಾಕ್ಟ್ ಮಾಡಿದ್ದಾರೆ ಅಂದರೆ ಅವರ ಮನಸ್ಸು ಎಂಥದ್ದು ಅಂತ ಗೊತ್ತಾಗುತ್ತೆ ಎಂದಾಗ ಗಗನ್, ಹೋಗಿ ಬನ್ನಿ ಎಲ್ಲ ಬೇಡ, ಹೋಗು ಬಾ ಸಾಕು ಎಂದನು. ಹಾಗಾದರೆ ಇನ್ಮೇಲೆ ನಾವು ಫ್ರೆಂಡ್ಸ್ ಎಂದಳು ಸಮೀಕ್ಷಾ. ಫ್ರೆಂಡ್ಸ್ ಬೇಡ, ನನಗೆ ಒಬ್ಳು ಅಕ್ಕನೋ ತಂಗಿನೋ ಇಲ್ಲ ಅನ್ನೋ ಬೇಜಾರಿತ್ತು. ಸೊ ನೀವು ನನಗೆ ಅಕ್ಕ ಆಗ್ತೀರಾ ಎಂದನು ಗಗನ್ ಕಣ್ಣಿನಲ್ಲಿ ನೀರು ತುಂಬಿಕೊಂಡು. ಗಗನ್ನ ತಲೆ ಸವರುತ್ತಾ, ಇನ್ಮುಂದೆ ನನಗೆ 3 ಜನ ತಮ್ಮಂದಿರು ಎಂದಳು. ಗಗನ್ನು ಥ್ಯಾಂಕ್ಸ್ ಅಕ್ಕ ಎಂದನು. ಅದಕ್ಕೆ ಸಮೀಕ್ಷಾ, ನಿನ್ನ ಅಣ್ಣನನ್ನ ಹೇಗೆ ಕರೀತಾರೋ ನೀನು ಹಾಗೆ ಕರಿ ಎಂದಳು. ಅವಳನ್ನು ತಬ್ಬಿ ಗಗನ್, ಇನ್ಮುಂದೆ ಅಕ್ಕ ತಂಗಿ ಇಲ್ಲ ಅನ್ನೋ ಕೊರಗು ನನಗೆ ಇಲ್ಲ ಎಂದ. ಇದೆಲ್ಲವನ್ನು ನೋಡುತ್ತಿದ್ದ ಒಬ್ಬರು ಮೂಕ ವಿಸ್ಮಿತರಾದರು. ಅವನ ಕಣ್ಣಿನಲ್ಲೂ ಆನಂದ ಬಾಷ್ಪ ಉಕ್ಕಿತ್ತು. ಅವನೇ ಪ್ರೀತಮ್. ತಾನು ಜೀವದ ಜೊತೆಯಾಗಿ ಇಂತಹ ಜೀವಗಳನ್ನು ಪಡೆದಿದ್ದೀನಿ ಎಂದು ಹೆಮ್ಮೆಯಾಯಿತು. ಜೀವಕ್ಕೆ ಜೀವ ನೀಡುವ ಜೊತೆಗಾತಿ, ಎಲ್ಲರ ಪ್ರೇಮ ವಾತ್ಸಲ್ಯವನ್ನು ಮೀರಿಸುವ ತಮ್ಮ. ಪ್ರೀತಮ್ನ ಖುಷಿಗೆ ಪಾರವೇ ಇರಲಿಲ್ಲ. ಈ ಕಡೆ ಸಮೀಕ್ಷಾ ಹಾಗೂ ಗಗನ್ ಮಾತಿನಲ್ಲಿ ಮುಳುಗಿದ್ದರು. ಅಷ್ಟರಲ್ಲಿ ಹಲೋ, ನಾನು ಇದ್ದೀನಿ ಎನ್ನುವ ಪ್ರೀತಮ್ನ ದನಿಗೆ ಎಚ್ಚೆತ್ತ ಇಬ್ಬರು ಒಂದೇ ದನಿಯಲ್ಲಿ, ಓ ಹೌದಲ್ಲ, ನಮಗೆ ನೆನಪೇ ಇರಲಿಲ್ಲ ಎಂದರು. ಅದಕ್ಕೆ ಪ್ರೀತಮ್, ಹೀಗಾದರೆ ನನ್ನ ಮದುವೆಯಾಗಿ ಬಂದಮೇಲೆ ಏನೋ ನನ್ನ ಗತಿ ಎಂದಾಗ ಸಮೀಕ್ಷಾ ನಾಚಿ ನೀರಾದಳು. ಇಷ್ಟು ಚೆಂದ ಇದ್ದ ಇವರ ಬಾಂಧವ್ಯ ಹೇಗೆ ಮುರಿಯಿತು? ಪ್ರೀತಮ್ ಯಾವಾಗ ಸಮೀಕ್ಷಾಗೆ ಪ್ರಪೋಸ್ ಮಾಡಿದ್ದ? ಆವಾಗ ಸಮೀಕ್ಷಾಳ ರಿಯಾಕ್ಷನ್ ಹೇಗಿತ್ತು? ಇಬ್ಬರು ಯಾಕೆ ದೂರ ಆದರು? ಮುಂದೆ ತಿಳಿಯೋಣ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.